ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಎಂ ಬಿ ಪಾಟೀಲ್ ಅವರು ಏನು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ಮಾಧ್ಯಮದಲ್ಲಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಅನಿತಕ್ಕ ಏನು 100 ಕೋಟಿನ ಒಂದು ಆದಾಯನ ಸಂಪಾದನೆ ಮಾಡಿದ್ದಾರೆ ಬಿಡದಿ ಒಂದು ಇದರಲ್ಲಿ ಪ್ರದೇಶದಲ್ಲಿ ಅಂತ ಹೇಳಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಏನು ಹೋರಾಟ ನಡೀತಿದೆ. ಇವತ್ತು ರಾಜಕೀಯದ ನಾಯಕರುಗಳದ್ದು ಇವತ್ತಿನ ದಿನ ಇವತ್ತು ಎಂ ಬಿ ಪಾಟೀಲ್ ಅವರು ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಮಾಧ್ಯಮದಲ್ಲಿ. ಇವತ್ತು ಏನು ಮೈಕ್ ಹಿಡಿದ ತಕ್ಷಣ ಏನಾದರೂ ಮಾತಾಡ್ಬಿಡ್ಬೋದು ಅನ್ನೋದು ಅವರ ಒಂದು ಹೇಳಿಕೆ. ಎಲ್ಲೋ ಒಂದು ಕಡೆ 100 ಎಕರೆನ ಯಾರು ಮಾಡಿದ್ದಾರೆ ಸ್ವಾಮಿ? ಯಾರೋ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟರು, ಅದನ್ನ ನೀವು ಹೇಳಿದ್ವಿ ಆದರೆ ಎಲ್ಲಿ ಮಾಡಿದ್ದಾರೆ? ಪ್ರೂವ್ ಮಾಡಿ. ಇವತ್ತು ಏನು ಹೋರಾಟ ಮಾಡ್ತಾ ಇರುವಂಥ ನಾಯಕರುಗಳು ಇವತ್ತು ಬಿಡದಿ ವಿಚಾರವಾಗಿ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ಕುಮಾರಣ್ಣನವರಲ್ಲಿ ಹೋರಾಟ ಇವತ್ತು ರೈತರ ಪರ ನಿಂತಿದೆ. ಎಲ್ಲ ಒಂದು ಕಡೆ ನೀವು ಸರ್ಕಾರದ ಏಜೆಂಟ್ರಾಗಿ ಇವತ್ತು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಾ? ಉತ್ತರ ಕರ್ನಾಟಕ ಭಾಗದಲ್ಲಿ ನಿಮ್ಮ ಕೊಡುಗೆ ಏನು ಅಲ್ಲಿನ ಜನ 500,000 ಕಿಲೋಮೀಟ್ರು ಬೆಂಗಳೂರು ಪ್ರದೇಶ ಸುತ್ತಮುತ್ತಲಿನ ಮಹಾರಾಷ್ಟ್ರ, ಕೇರಳ ಅಲ್ಲಿ ಇಲ್ಲಿ ಹೋಗಿ ಇವತ್ತು ಕೂಲಿ ನಾಲಿ ಮಾಡಿಕೊಂಡು ಇಂಜಿನಿಯರ್ ಕೆಲಸ ಮಾಡೋಕ್ಕೆ ಹೋಗ್ತಾಯಿಲ್ಲ, ಡಾಕ್ಟ್ರ್ ಕೆಲಸ ಮಾಡೋಕ್ಕೆ ಹೋಗ್ತಾಯಿಲ್ಲ, ಲಾಯರ್ ಕೆಲಸ ಮಾಡೋಕ್ಕೆ ಹೋಗ್ತಾಯಿಲ್ಲ. ಹೋಗ್ತಿರುವಂಥದ್ದು ಏನು ಅಲ್ಲಿ ಕೂಲಿ ನಾಲಿ ಮಾಡಿ ಅಲ್ಲಿ ಜೀವನ ಕಟ್ಕೊಳ್ಳೋಕ್ಕೆ ಇವತ್ತು 500,000 ರೂಪಾಯಿಗೆ ಇವತ್ತು ಜೀವನನ ಮಾಡ್ತಿದ್ದಾರೆ ಎಂ ಬಿ ಪಾಟೀಲ್ ಅವರೇ. ಕೈಗಾರಿಕಾ ಮಂತ್ರಿಗಳಾಗಿದ್ದೀರಾ, ಜವಾಬ್ದಾರಿ ಇದೆ. ಎಲ್ಲೋ ಒಂದು ಕಡೆ ನೀವು ಜವಾಬ್ದಾರಿಯುತವಾದಂಥ ಕೈಗಾರಿಕೆನ ಅಭಿವೃದ್ಧಿನ ಉತ್ತರ ಕರ್ನಾಟಕದ ಭಾಗದ ರಾಜಕೀಯದ ನಾಯಕರುಗಳು, ಅದರಲ್ಲಿ ನೀವು ರಾಜಕೀಯದ ನಾಯಕರುಗಳು ಯಾರು ಗೆದ್ದು ಎಲ್ಲ ಬೆಂಗಳೂರು ಸೇರಿದ್ದೀರಾ? ಯಾರಾದರೂ ಒಬ್ಬರು ಒಂದು ಕಿಂಚಿತ್ತು ಉತ್ತರ ಕರ್ನಾಟಕ ಭಾಗಕ್ಕೆ ನೀರಾವರಿ ಸಮಸ್ಯೆ ಆಗಲಿ, ರೈತರ ಸಮಸ್ಯೆ ಆಗಲಿ, ಕೈಗಾರಿಕೆ ಸಮಸ್ಯೆಗಳಾಗಲಿ, ಮತ್ತು ಹಾಗೆಯೇ ಏನು ಶಾಲಾ ಕಾಲೇಜುಗಳು ಆಸ್ಪತ್ರೆಗಳ ಏನು ಉನ್ನತೀಕರಣ ಮಾಡೋದಾಗಲಿ, ಯಾರು ಉತ್ತರ ಕರ್ನಾಟಕ ಭಾಗದ ಜನ ಯಾರು ಅಭಿವೃದ್ಧಿನ ಮಾಡಿದ್ದೀರಾ? ಎಲ್ಲರೂ ಒಂದು ಕಿಂಚಿತ್ತು ನೀವು ಹೇಳ್ತೀರಾ? ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ಮೈಕಿಟ್ಟ ತಕ್ಷಣ ಕುಮಾರಣ್ಣ ಬಗ್ಗೆ ಮಾತಾಡ್ತೀರಾ, ದೇವೇಗೌಡರ ಬಗ್ಗೆ ಮಾತಾಡ್ತೀರಾ. ಎಲ್ಲೋ ಒಂದು ಕಡೆ ನಿಮ್ಮ ಹೇಳಿಕೆಗಳು ಬರೀ ಹೇಳಿಕೆಗಳಾಗೇ ಇದೆ. ಅಭಿವೃದ್ಧಿ ಮಾಡಿ ತೋರಿಸಿ, ಸರ್ಕಾರನ ಟೀಕೆ ಮಾಡಿ ಇನ್ನೊಂದು ಎಚ್ಚೆತ್ತುವಂಥ ಕಾರ್ಯಕ್ರಮಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಎಷ್ಟೋ ಪ್ರಜ್ಞಾವಂತ ಯುವಕರುಗಳು ಮಾಡ್ತಿದ್ರು ಸಹ ಇವತ್ತು ಎಲ್ಲೋ ಒಂದು ಕಡೆ ಅವ್ರ ಮೇಲೆ FIR ಹಾಕಿ ಇನ್ನೊಂದು ಹಾಕಿ ಎಲ್ಲೋ ಒಂದು ಕಡೆ ಪ್ರಶ್ನೆ ಮಾಡೋದನ್ನು ದಯಿಸುವಂಥದ್ದು ನೀವು ಎಲ್ಲೋ ಒಂದು ಕಡೆ ಸರ್ಕಾರಗಳು ಮಾಡ್ತಿದ್ದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಆ ಹಕ್ಕನ್ನು ಪ್ರತಿಯೊಬ್ಬರನ್ನು ಮನ್ನಣೆ ಮಾಡೋದು ಪ್ರತಿಯೊಬ್ಬರನ್ನ ಒಂದು ಸವಾಲಿನ ಕೆಲಸ. ಪ್ರಜಾಪ್ರಭುತ್ವದಲ್ಲಿ ಯಾರನ್ನೂ ತಡೆ ಹಿಡಿದು ಅವ್ರಿಗೆ ದಾರಿ ತಪ್ಪಿಸುವಂಥ ಕೆಲಸ ಯಾರಿಗೂ ಹಕ್ಕಿಲ್ಲ. ಸಾಮಾಜಿಕ ಜಾಲತಾಣದಲ್ಲಾಗಲಿ, ಯಾವುದೇ ಒಂದು ದೃಶ್ಯ ಮಾಧ್ಯಮ ಆಗಲಿ, ಪೇಪರ್ ಮಾಧ್ಯಮ ಆಗಲಿ, ಪ್ರತಿಯೊಬ್ಬರಿಗೂ ಜವಾಬ್ದಾರಿಯುತವಾದಂಥ ಒಂದು ಹಕ್ಕಿದೆ. ಆ ಹಕ್ಕನ್ನು ಪ್ರತಿಯೊಬ್ಬರು ಚಲಾಯಿಸ್ತಾರೆ. ಎಲ್ಲೋ ಒಂದು ಕಡೆ ಈ ಥರ ನೀವು ಹೇಳಿಕೆಗಳನ್ನ ಕೊಟ್ಕೊಂಡು ಈ ಥರ ದಬ್ಬಾಳಿಕೆ ಮಾಡಿಕೊಂಡು ಇವತ್ತು ಜನಸಾಮಾನ್ಯರ ಮೇಲೆ ಇವತ್ತು ಸಾಮಾಜಿಕ ಜಾಲತಾಣ ಬ್ಯಾನ್ ಮಾಡ್ತೀವಿ, FIR ಹಾಕ್ತೀವಿ, ಇನ್ನೊಂದು ಮಾಡ್ತೀವಿ ಅಂತ ಹೇಳಿಕೆಗಳನ್ನ ಕೊಟ್ಕೊಂಡು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಗಳು ನಾಯಕರುಗಳು ಎಲ್ಲೋ ಒಂದು ಕಡೆ ಇವತ್ತು ರಾಜಕೀಯ ಮಾಡ್ತಿರುವಂಥದ್ದು ಎಲ್ಲೋ ನೋವಿನ ಸಂಗತಿನೇ. ಎಲ್ಲೋ ಒಂದು ಕಡೆ ನಾನು ಎಂ ಬಿ ಪಾಟೀಲ್ ಅವ್ರು ಕೇಳ್ತೀನಿ, ಎಲ್ಲೋ ಒಂದು ಕಡೆ ಕೈಗಾರಿಕಾ ಮಂತ್ರಿ ಆಗಿರೋದೆ ನಿಮ್ಮ ಅಭಿವೃದ್ಧಿನ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡಿ. ಅದು ಬಿಟ್ಟು ಬಿಡದಿ ಭಾಗಕ್ಕೆ ಬಂದು ಏನೋ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಮಾಡಿದೆ, ಇಲ್ಲಿ ಅಲ್ಲಿನ ನಾಯಕರುಗಳು ಬಿಡದಿ ವಿಚಾರವಾಗಿ ಮಾಡಿದ್ರೆ ಈ ಜನಸಾಮಾನ್ಯರಿಗೆ ಏನು ನಿಮ್ಮ ಯೋಗ್ಯತೆಗಳು ಏನು ಅನ್ನೋದು ಅರ್ಥ ಆಗುತ್ತೆ. ಮುಂದಿನ ದಿನಗಳಲ್ಲಿ ಜವಾಬ್ದಾರಿಯುತವಾದಂಥ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಮಾಡಿ. ಬಿಡದಿ ಟೌನ್ಶಿಪ್ ಹೋರಾಟ ಮಾಡ್ತಿರುವಂಥ ನಮ್ಮ ಕುಮಾರಣ್ಣ ಆಗಲಿ, ನಿಖಿಲ್ ಕುಮಾರಸ್ವಾಮಿ ಆಗಲಿ ಒಂದು ರೈತರ ಪರ ಇದ್ದಾರೆ. ನೀವು ರೈತರ ಪರ ಇರಬೇಕಾದ್ರೆ ಏನು ಪರ ವಿರೋಧಗಳನ್ನ ಬಿಟ್ಟು ರೈತರ ಮಧ್ಯೆ ಬಂದು ಚರ್ಚೆ ಮಾಡಿ, ರೈತರ ಸಮಸ್ಯೆಗಳೇನಿದೆ, ರೈತರ ಒಂದು ಅಹವಾಲು ಏನಿದೆ, ಆ ಭಾಗದ ರೈತರ ಒಂದು ಏನು ನೋವಿದೆ ಅದನ್ನ ಅರ್ಥ ಮಾಡಿಕೊಂಡು ಬಗೆಹರಿಸಿ. ರೈತರ ಅದು ಬಿಟ್ಟು ನೀವು ಉತ್ತರ ಕರ್ನಾಟಕ ಭಾಗದಲ್ಲೂ ಸಲ್ಲದವನು, ಬಿಡದಿಯಲ್ಲೂ ಸಲ್ಲದವನು ಅಂತ ನಾನು ಈ ಹೇಳಿಕೆನ ಹೇಳ್ತೀನಿ. ಎಲ್ಲ ಒಂದು ಕಡೆ ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಇಂಥ ಮೈಕ್ಗಳು ಕೊಟ್ಟಂಥ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ನೀವು ಬೇಕಾಬಿಟ್ಟು ಮಾತಾಡೋದಲ್ಲ, ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಎಂ ಬಿ ಪಾಟೀಲ್ ಅವರೇ ಮತ್ತು ಉತ್ತರ ಕನ್ನಡ ಭಾಗದ ನಾಯಕರುಗಳೇ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.